ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೊಂದು ಸ್ಪೆಷಲ್ ಆಗಿರೋ ರೆಸಿಪಿನ ಹೇಳ್ಕೊಡಕ್ಕೆ ಬಂದೀನಿ. ಅದು ಆಲೂ ಪರೋಟ. ಆಲೂ ಪರೋಟ ಒಳಗೆ ಏನಿದು ಸ್ಪೆಷಲ್ ಅನ್ಕೋತಿರ್ಬೋದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಆಲೂ ಪರೋಟ ಮಾಡೋದು ಹೆಂಗೆ, ಆಲೂ ಪರೋಟ ಒಳಗೆ ಯಾವ ಥರ ಡಿಫ್ರೆಂಟಾಗಿ ಆಲೂ ಪರೋಟ ಮಾಡಾಕತ್ತೀನಿ ಅಂತಂದು ಈ ವಿಡಿಯೋದಾಗ ಪೂರ್ತಿಯಾಗಿ ತೋರಿಸಿನಿ. ಹಂಗೆ ಅದಕ್ಕೆ ಏನೇನು ಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ಪೂರ್ತಿ ಐತಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯಕೋರಿ ಹಂಗೆ ಲೈಕ್ ಕೊಡ್ರಿ. ಮತ್ತೆ ಆಗ್ತಾಳ ಆಲೂ ಪರಾಟ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಕೊತ್ತಂಬರಿ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಇವನ್ನೆಲ್ಲ ಸಣ್ಣಂಗೆ ಹೆಚ್ಕೋಬೇಕು. ಬಟಾಟಿಯಾಗ ನಾವು ಕುದಿಸಿ ಭಾಳ ಸಣ್ಣಂಗೆ ಮಾಡೋಂಗಿಲ್ಲ, ಅದನ್ನ ತುರ್ಕೊಂಡು ಇಟ್ಕೋದು. ಎಲ್ಲಿ ಪರೋಟದಾಗ ಇದ ಸ್ಪೆಷಲ್, ಆಲೂವನ್ನು ತುರ್ಕೊಂಡು ಇಟ್ಕೋದು. ಹಂಗೆ ನಾ ಈ ಕಡೆ ಗೋಧಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡೀನಿ. ಈಗ ಮಿಕ್ಸ್ ಮಾಡೋಣ ಇದನ್ನೆಲ್ಲ, ಏನೆಲ್ಲ ಮಸಾಲೆ ಇತ್ತಲ್ಲ, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಚಾಟ್ ಮಸಾಲ ಹಾಕೋಣಂತಿದ್ದಕ್ಕೆ ಅಂದ್ರೆ ಸ್ಮೆಲ್ಲೂ ಬರ್ತೈತಿ, ಹಂಗೆ ರುಚಿನೂ ಬರ್ತೈತಿ. ಚಾಟ್ ಮಸಾಲ ಹಾಕ್ಕೊಂಡು ಆಮೇಲೆ ಅರಿಶಿಣ ಪುಡಿ, ಹಂಗೆ ಬಂಗಿ ಖಾರದ ಪುಡಿ ಹಾಕಾಕತ್ತಿನ, ಖಾರದ ಪುಡಿ ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋರಿ. ಅದೇನೈತಲ್ಲ ಮಸಾಲನ ಎಲ್ಲನೂ ಒಂದ ಜೀವಾಕತೆ ಮಿಕ್ಸ್ ಮಾಡ್ಕೋರಿ. ಸ್ವಲ್ಪ ಉಪ್ಪು ತಗೋರಿ, ನಿಮ್ಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ಉಪ್ಪನ್ನ ಹಾಕ್ಕೊಂಬಿಡ್ರಿ. ಈಗ ಗೋಧಿ ಹಿಟ್ಟು ಏನು ನಾದಿ ಇಟ್ಕೊಂಡಿಲ್ಲ ಅದನ್ನು ರೆಡಿ ಮಾಡೋಣಂತ. ಈಗ ನನಗೂ ಈ ಪರೋಟ ಮಾಡೋದು ಹೆಂಗೆ ಅಂತ ಗೊತ್ತಿದ್ದಿಲ್ಲ. ನಾನು ನಾರ್ಮಲಾಗಿ ಪರೋಟ ಯಾವ ಥರ ಮಾಡ್ತಿದ್ದಿಲ್ಲ, ಎಲ್ಲ ಸಣ್ಣ ಮಾಡಿ ಹಂಗೆ ಮಾಡ್ತಿದ್ನಿ. ಆದರೆ ನಮ್ಮ ಅಕ್ಕ ಹೇಳಿದ್ರು ಈ ಥರ ಮಾಡ್ಬೇಕಂತಂದು. ತುರಿದು ಮಾಡಿದ್ರೆ ಇದು ಟೇಸ್ಟನ್ನ ಬೇರೆ ಆಗ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗೆ ಆಗೈತೆ ಅಂತ ಹೇಳ್ರಿ. ಈಗ ಅಷ್ಟು ಗೋಧಿ ಹಿಟ್ಟು ಐತಲ್ಲ ಅದನ್ನ ಗುಂಡಕ್ಕೆ ಅದು ತೀಡ್ಕೊಂಡು ಅದ್ರೊಳಗೆ ಮಸಾಲೆ ಇಟ್ಟು ಅದನ್ನ ಮುಚ್ಚಿ ಏನು ಮಾಡ್ತಾರೆ, ಈಗ ಚಪಾತಿ ಹೆಂಗೆ ತೀಡ್ತಾರಲ್ಲ ಆ ಥರ ತೀಡ್ತಾರೆ. ಸೊ ಈ ಥರ ರೌಂಡಾಗಿ ಮಾಡ್ಕೊಂಡು ತೀಡಿದು ನೀವು ಮೆಣಸಿನ್ಕಾಯಿ ಮತ್ತು ಎಲ್ಲನೂ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ ಇವೇನಾದರೂ ದಿಪ್ಪ ಹೆಚ್ಕೊಂಡಿದ್ರಂದ್ರೆ ಕಟ್ ಆಗ್ತೈತಿ. ಕಟ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತೈತಿ. ಅದರಿಂದ ಸಣ್ಣಂಗೆ ಎಷ್ಟು ಹೆಚ್ಕೋತಿರಲ್ಲ ಅಷ್ಟೇ ಚಲೋ, ಅಂದ್ರೆ ಯಾವುದೇ ರೀತಿ ಕಟ್ ಆಗೋಂಗಿಲ್ಲ, ಹರಿಯೋದಿಲ್ಲ. ಈಗ ತವಿ ಕಾದೈತಿ, ಅದ್ರ ಮೇಲೆ ಹಾಕೋಣಂತ. ಇಷ್ಟೆಲ್ಲ ಐಟಮ್ಗಳದಾವ. ಒಂದೊಳ್ಳೆ ನಾಳೆಗೆ ಬೇಕಾಗತ್ತದಪ್ಪ ಅಂದ್ರೆ ನಿಮ್ಗೆ ಎಷ್ಟು ಬೇಕಾದ ಮಾಡಿಕೊಂಡು ಆಮೇಲೆ ಫ್ರಿಜ್ನ ಇಟ್ಕೊಂಡು ಮತ್ತು ಮರುದಿನೂ ಮಾಡ್ಕೋಕೆ ಈಸಿ. ಮತ್ತು ನಾಷ್ಟಾಕ್ಕೆ ಮಾಡ್ಕೊಬಾರಿದ್ರಂದ್ರೆ ಮುಂಜಾನೆ ಜಲ್ದಿನ ಆಗಬೇಕಾದ್ರೆ ಈ ಥರ ರೆಡಿ ಇಟ್ಕೊಂಡು ಮುಂಜಾನೆ ಮಾಡಿದ್ರೂ ನಿಮ್ಗೆ ಈಸಿ ಆಗುತ್ತೆ. ಎಣ್ಣೆ ಮತ್ತು ಇದಕ್ಕೆ ಸುಡುವಾಗ ಎಣ್ಣೆ ಹಚ್ಕೊಳ್ಳೋರು ಎಣ್ಣೆ ಹಾಕ್ಕೋಬೇಕು. ಇಲ್ಲಾಂದ್ರೆ ನೀವು ತುಪ್ಪ ಯೂಸ್ ಮಾಡ್ತಿದ್ರೆ ತುಪ್ಪ ಸುದಕೇನು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋರಿ. ಇದು ನೀಟಾಗಿ ಸುಡಾಗತೈತಿ. ಎಲ್ಲನೂ ಇದೇ ಥರನ, ಇದೇ ಸೇಮ್ ಪ್ರೊಸೆಸಿಂಗ್ ಹೆಂಗೈತಲ್ಲ ಅದೇ ಥರನ ಮಾಡ್ಕೊಂಡು ಬಿಡ್ರಿ. ಈಗ ರೆಡಿ ಟು ಈಟ್ ನೋಡಕ್ಕೆ ಲುಕ್ ಕೊಡಾಗತ್ತೈತಿ. ನೀವು ಈ ಥರ ಪರೋಟ ಮಾಡಿದಲ್ಲ ಅಂದ್ರೆ ಪರೋಟ ಮಾಡ್ಕೋರಿ, ಚಲೋ ಆಗೈತಿ. ಇದ್ರ ಜೊತೆ ನಾವು ಚಟ್ನಿನೂ ಮಾಡ್ಕೋಬೋದು, ಇಲ್ಲಾಂದ್ರೆ ಮೊಸರು, ಟೊಮೆಟೊ ಕೆಚಪ್ನೂ ನಡಿತೈತಿ. ಸೊ ಇದನ್ನ ಮಾಡ್ಕೋರಿ ನೀವು, ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಮಾಡ್ಕೊಂಡು ನೀವು ತಿಂದು ಹಂಗೆ ಕಮೆಂಟ್ನಾಗ ಹೆಂಗಾಗೈತೆ ಅನ್ನೋದು ತಿಳಿಸ್ರಿ.